ಹಾಯ್ ಗೈಸ್, ಒಂದು ಮಿಸ್ಟೀರಿಯಸ್ ಕೇಸ್. ನೋಡೋದಕ್ಕೆ ಗ್ಯಾಸ್ ಬ್ಲಾಸ್ಟ್ ಆಗಿ ಡೆತ್ ಆಗಿತ್ತರನೇ ಇದ್ರೂನು ಹೆಂಡತಿನೇ ಗಂಡನ್ನ ಕೊಲೆ ಮಾಡಿದ್ದಾಳೆ ಅಂತ ಪೊಲೀಸ್ನವ್ರಿಗೆ ಡೌಟ್. ಹಾಗಾದ್ರೆ ಈ ಮಿಸ್ಟೀರಿಯಸ್ ಕೇಸ್ ನ ಪೊಲೀಸ್ನವರು ಕ್ರ್ಯಾಕ್ ಮಾಡ್ತಾರ? ಕ್ಲೈಮ್ಯಾಕ್ಸ್ ನಲ್ಲಿ ಗೆಸ್ಸೆ ಮಾಡೋಕ್ ಆಗದೆ ಇರೋ ಶಾಕಿಂಗ್ ಟ್ವಿಸ್ಟ್ ಗಳನ್ನ ಕೊಡ್ತಾರೆ. ಮೂವಿ ಸ್ಟಾರ್ಟ್ ಆಗೋದು ಜ್ವಾಲಾಪುರ್ನಲ್ಲಿ. ರಾಣಿ ಬೀದಿ ನಾಯಿಗಳಿಗೆ ಮಾಂಸ ಹಾಕ್ತಿರುವಾಗ ಗ್ಯಾಸ್ ಬ್ಲಾಸ್ಟ್ ಆಗುತ್ತೆ. ಆಕ್ಚುಲಿ ರಾಣಿ ಮನೆನೇ ಬ್ಲಾಸ್ಟ್ ಆಗಿರೋದು. ಗಾಬರಿ ಆಗಿದ್ದ ರಾಣಿ ಒಳಗಡೆ ಹೋಗಿ ನೋಡಿದಾಗ ಶಾಕಿಂಗ್ಲಿ ಅವಳು ಗಂಡನ್ ಕೈ ತುಂಡಾಗಿ ಬಿದ್ದಿದೆ. ಟ್ಯಾಟು ನೋಡಿದಾಗ್ಲೇ ಗೊತ್ತಾಗುತ್ತೆ ತನ್ನ ಗಂಡ ರಿಷು ಬ್ಲಾಸ್ಟ್ ಅಲ್ಲಿ ಸತ್ತೋಗಿದ್ದಾನೆ ಅಂತ. ಪೊಲೀಸ್ನವರು ಹಾಗೇನೆ ಫಾರೆನ್ಸಿಕ್ ಟೀಮ್ ಅವರು ಸ್ಪಾಟಿಗೆ ಬಂದು ಇನ್ವೆಸ್ಟಿಗೇಷನ್ ಶುರು ಮಾಡ್ತಾರೆ. ರಿಷು ಕೈ ತುಂಡಾಗಿತ್ತು ಅಲ್ವಾ, ಅದನ್ನ ಕಲೆಕ್ಟ್ ಮಾಡ್ತಾರೆ. ರಿಷು ಸ್ಕಲ್ ಡ್ಯಾಮೇಜ್ ಆಗಿರೋದ್ ನೋಡಿ ಬ್ಲಾಸ್ಟ್ ಗೂ ಮುಂಚೆ ಯಾರೋ ಅವನ್ ತಲೆಗೆ ಬಲವಾಗಿ ಹೊಡೆದಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಒಂದು ಕೈದು ಫಿಂಗರ್ ಪ್ರಿಂಟ್ಸ್ ಮಾತ್ರ ಸಿಕ್ಕಿದೆ. ಬಾಡಿ ಪೂರ್ತಿ ಸುಟ್ಟೋಗಿರುತ್ತೆ. ಈ ಕೇಸ್ ನ ಇನ್ವೆಸ್ಟಿಗೇಟ್ ಮಾಡ್ತಿರೋ ಇನ್ಸ್ಪೆಕ್ಟರ್ ಕಿಶೋರ್ಗೆ ರಾಣಿ ಮೇಲೆನೆ ಡೌಟ್. ಮೊದ್ಲೇ ಗಂಡನ್ನ ಸಾಯಿಸಿ ಗ್ಯಾಸ್ ಬ್ಲಾಸ್ಟ್ ಆಗಿದ್ರಿಂದಾನೇ ಸತ್ತೋಗಿದ್ದಾನೆ ಅಂತ ಫ್ರೇಮ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದಾಳೆ ಅಂತ. ಈಗ ಕತೆ ಫ್ಲಾಶ್ ಬ್ಯಾಕ್ ಗೆ ಹೋಗುತ್ತೆ. ಇವನೇ ರಿಷು ತುಂಬಾ ಕಡೆ ಹುಡುಗಿ ನೋಡೋದಕ್ ಹೋಗಿರ್ತಾನೆ, ಆದ್ರೆ ಯಾವುದೇ ಸಂಬಂಧ ಕೂಡ ಸೆಟ್ ಆಗಿಲ್ಲ. ಕೊನೆಯದಾಗಿ ರಾಣಿನ್ ನೋಡಿ ಇವನಿಗೆ ತುಂಬಾನೇ ಇಷ್ಟ ಆಗ್ಬಿಡುತ್ತೆ. ರಿಷು ಸ್ವಲ್ಪ ನಾಚಿಕೆ ಸ್ವಭಾವದ ವ್ಯಕ್ತಿ. ರಾಣಿಗೂ ಇವನ್ನ ಇಷ್ಟ ಆಗಿದೆ ಅನ್ಸುತ್ತೆ. ಇಬ್ರು ಹಾಬೀಸ್ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡ್ತಾರೆ. ಅದ್ರಲ್ಲೂ ರಾಣಿಗೆ ದಿನೇಶ್ ಪಂಡಿತ್ ಅವರ ಕ್ರೈಮ್ ನಾವೆಲ್ಸ್ ಅಂದ್ರೆ ತುಂಬಾನೇ ಇಷ್ಟ ಅಂತೆ. ಇನ್ನು ರಿಷು ಇಂಜಿನಿಯರ್. ಹುಡುಗಿ ನೋಡಕ್ ಬಂದವನ್ ಕೈಯಲ್ಲಿ ಫ್ಯಾನ್ ರಿಪೇರಿ ಮಾಡಿಸ್ತಾಳೆ. ಮದ್ವೆ ಫಿಕ್ಸ್ ಆಗಿದ್ರಿಂದ ರಿಷು ತುಂಬಾನೇ ಖುಷಿಯಾಗಿದ್ದಾನೆ. ಅವಳಿಗೋಸ್ಕರ ಸ್ಪೆಕ್ಸ್ ಬದಲು ಕಾಂಟ್ಯಾಕ್ಟ್ ಲೆನ್ಸ್ ನ ಯೂಸ್ ಮಾಡೋದಕ್ ಶುರು ಮಾಡ್ತಾನೆ. ರಾಣಿಗೆ ದಿನೇಶ್ ಪಂಡಿತ್ ಅವ್ರು ಬರ್ದಿರೋ ಕ್ರೈಮ್ ನಾವೆಲ್ಸ್ ಅಂದ್ರೆ ಇಷ್ಟ ಅಲ್ವಾ, ಅದಕ್ಕೆ ಇವನು ಕೂಡ ಅದೇ ನಾವೆಲ್ಸ್ ಗಳನ್ನ ಓದೋದಕ್ ಶುರು ಮಾಡ್ತಾನೆ. ಡೈಲಿ ಇಬ್ರು ಚಾಟ್ ಮಾಡಕ್ಕೆ ಶುರು ಮಾಡ್ತಾರೆ. ರಿಷು ಇವಳ ಹೆಸರನ್ನ ಟ್ಯಾಟೂ ಹಾಕ್ಸ್ಕೊತಾನೆ. ಅದನ್ನ ಮೇಲಲ್ಲಿ ಕಳಿಸಿದಾಗ ಇವಳಿಗೆ ತುಂಬಾನೇ ಖುಷಿ ಆಗುತ್ತೆ. ಕೊನೆಗೊಂದಿನ ಮದ್ವೆನೂ ನಡೆದೋಗುತ್ತೆ. ಈಗ ಪ್ರೆಸೆಂಟ್ ನಲ್ಲಿ ಇನ್ಸ್ಪೆಕ್ಟರ್ ಕಿಶೋರ್ ರಾಣಿನೇ ಎಂಕ್ವೈರಿ ಮಾಡ್ತಾರೆ. ಹೇಳಿ, ಯಾಕೆ ನಿಮ್ ಗಂಡನ್ನ ಮರ್ಡರ್ ಮಾಡಿದ್ರಿ? ನಿಮ್ ಹೆಸರನ್ನ ಕೈಯಲ್ಲಿ ಟ್ಯಾಟೂ ಹಾಕ್ಸ್ಕೊಂಡಿದ್ದಾನೆ ಅಂದ್ರೆ ಏನರ್ಥ? ಅವನು ನಿಮ್ನ ತುಂಬಾನೇ ಇಷ್ಟ ಪಡ್ತಿದ್ದ ಅಲ್ವಾ, ಅಂತವ್ನ ಕೊಲ್ಲೋಕೆ ಹೇಗ್ ಮನ್ಸ್ ಬಂತು? ಸರ್, ನಾನ್ ಕೊಲೆ ಮಾಡಿಲ್ಲ. ಹೌದಾ, ಸರಿ. ನಿಮ್ಮಿಬ್ಬರ ನಡುವೆ ರಿಲೇಶನ್ಶಿಪ್ ಹೇಗಿತ್ತು? ಈಗ ಮತ್ತೆ ಕತೆ ಫ್ಲಾಶ್ ಬ್ಯಾಕ್ ಗೆ ಹೋಗುತ್ತೆ. ರಿಷು ಅವ್ರ ಮನೆ ಅಷ್ಟೊಂದು ಲಕ್ಸುರಿಯಾಗಿ ಏನು ಇರಲ್ಲ. ಜೋರಾಗಿ ಗಾಳಿ ಮಳೆ ಬಂದ್ರೆ ನೀರು ಮನೆ ಒಳಗಡೆನೆ ಬರುತ್ತೆ. ಅದಕ್ಕೆ ಆದಷ್ಟು ಅವಳನ್ನ ಕಂಫರ್ಟೇಬಲ್ ಆಗಿ ನೋಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾನೆ. ಫಸ್ಟ್ ನೈಟ್ ಅಲ್ಲಿ ಇವ್ನು ಅನ್ಕೊಂಡಂಗೆ ಏನು ನಡೆಯಲ್ಲ. ರಾಣಿ ನಿದ್ದೆಗ್ ಜಾರ್ ಬಿಡ್ತಾಳೆ. ಪಿಶಾಚಿನ್ ಕಟ್ಕೊಂಡ್ಮೇಲೆ ಹುಣ್ಸೆ ಮರದ ಮೇಲೆನೆ ಜೀವನ ಮಾಡ್ಬೇಕು ಅಂತಾರೆ ಅಲ್ವಾ, ಅದೇ ತರ ಅವಳಿಗೆ ಇವನು ಅಡ್ಜಸ್ಟ್ ಆಗ್ಬೇಕು ಅಷ್ಟೇ. ಇವನ್ ಹೇಳ್ದಂಗೆ ಅವಳು ಕೇಳೋ ತರ ಕಾಣ್ತಿಲ್ಲ. ಬೆಳಗ್ಗೆ ರಿಷು ಅವ್ರ ತಾಯಿ ಗರಂ ಆಗಿದ್ದಾರೆ. ಸೊಸೆ ಮನೆ ಕೆಲಸ ಮಾಡಿ ಅಡಿಗೆ ಮಾಡ್ತಾಳೇನೋ ಅಂತ ಅನ್ಕೊಂಡ್ರೆ ಅವಳು ಇನ್ನೂ ಎದ್ದೇ ಇಲ್ಲ. ಅಂಡ್ ಈಗ್ಲೇ ಇನ್ನೊಂದು ವಿಷಯನೂ ಗೊತ್ತಾಗುತ್ತೆ. ಅದೇನಂದ್ರೆ ಇವಳಿಗೆ ಅಡಿಗೆ ಮಾಡಕ್ ಬರಲ್ಲ ಅಂತ. ಇದ್ರಿಂದ ರಿಷು ಅವ್ರ ತಾಯಿಗೆ ತುಂಬಾನೇ ಕೋಪ ಬರುತ್ತೆ. ಇವಳಿಗೆ ಗೊತ್ತಿರೋದೊಂದೇ, ವ್ಯಾಕ್ಸಿಂಗ್, ಮ್ಯಾನಿಕ್ಯೂರ್, ಪೆಡಿಕ್ಯೂರ್. ಯಾಕಂದ್ರೆ ಬ್ಯೂಟಿಷಿಯನ್ ಕೋರ್ಸ್ ಮಾಡಿರ್ತಾಳೆ. ಆದ್ರೆ ಇವಳಿಗೆ ಅಡಿಗೆ ಕೆಲಸ ಎಲ್ಲ ಚೆನ್ನಾಗಿ ಬರುತ್ತೆ ಅಂತ ಸುಳ್ಳು ಹೇಳಿ ರಾಣಿ ಅವ್ರ ಪೇರೆಂಟ್ಸ್ ಮದ್ವೆ ಮಾಡ್ಸಿರ್ತಾರೆ. ನೆಕ್ಸ್ಟ್ ಡೇ ರಾತ್ರಿ ರಾಣಿ ಕೆಲವೊಂದು ಟೆಸ್ಟ್ ಮಾಡ್ತಾಳೆ. ರಿಷು ಎಷ್ಟು ರೊಮ್ಯಾಂಟಿಕ್ ಆಗಿ ಇದ್ದಾನೆ ಅಂತ ಚೆಕ್ ಮಾಡೋಕೆ ಕೆಲವೊಂದು ಪ್ರಶ್ನೆಗಳನ್ನ ಕೇಳ್ತಾಳೆ. ನನ್ಗೆ ಕೂದಲು ಉದುರ್ತಾ ಇದೆ ಅಂತ ಅನ್ಕೋ, ಏನ್ ಮಾಡ್ತೀಯಾ? ಏನಿಲ್ಲ, ಕೆಲವೊಂದು ಮೆಡಿಸಿನ್ ತಗೊಂಡ್ರೆ ಸರಿ ಹೋಗುತ್ತೆ. ಇವಳೇನ್ ಎಕ್ಸ್ಪೆಕ್ಟ್ ಮಾಡಿದ್ಲು, ನಾನೇ ಹೇರ್ ಮಸಾಜ್ ಮಾಡ್ತೀನಿ ಅಂತಾನೇನೋ ಅಂತ. ಎರಡನೇ ಪ್ರಶ್ನೆ, ನನಗೆ ತುಂಬಾನೇ ನೋವಾಗ್ತಿದೆ ಅಂತ ಅನ್ಕೋ, ಏನ್ ಮಾಡ್ತೀಯಾ? ಹಾರ್ಟ್ ಅಲ್ಲಿ ಪೇನ್ ಆಗ್ತಿದೆ ಅಂದ್ರೆ ಸಿಂಪಲ್, ಕ್ಯಾಲಿಯಂ ಕಾರ್ಬೋನಿಕಮ್ ಯೂಸ್ ಮಾಡಿದ್ರೆ ಆಯ್ತು. ಸರಿ, ಅದ್ ಬಿಡಿ, ನನಗೆ ಇಡೀ ಬಾಡಿನೇ ಕಟ್ತಾ ಬರ್ತಾ ಇದೆ ಅಂತ ಅನ್ಕೊಳ್ಳಿ, ಏನ್ ಮಾಡ್ತೀರಾ? ಯಾವ್ದಾದ್ರು ಬೇರೆ ಸೋಪ್ ಯೂಸ್ ಮಾಡಿದ್ರೆ ಆಯ್ತು. ಸೊ ಇವಳು ಎಕ್ಸ್ಪೆಕ್ಟ್ ಮಾಡ್ತಿರೋ ಯಾವುದೇ ಉತ್ತರನು ಅವನು ಕೊಡ್ತಾ ಇಲ್ಲ. ರಿಷು ರೊಮ್ಯಾನ್ಸ್ ವಿಷಯದಲ್ಲಿ ಝೀರೋ ಅನ್ನೋದು ಗೊತ್ತಾಗುತ್ತೆ. ಹಾಗೇನೆ ಬೆಳಗ್ಗೆ ನಿಮ್ ತಾಯಿ ನನಗೆ ಅಡಿಗೆ ಬರಲ್ಲ ಅಂತ ಬೈತಾ ಇದ್ರು, ಆದ್ರೆ ನೀನು ನೋಡ್ಕೊಂಡು ಸುಮ್ನೆ ಕೂತಿದ್ದೆ, ನನ್ ಪರವಾಗಿ ಮಾತಾಡಿಲ್ಲ ಅಂತ ಗಲಾಟೆ ಮಾಡ್ತಾಳೆ. ಅವಳು ಬೈದು ಸುಸ್ತಾಗಿ ಮಲ್ಗೋವರೆಗೂ ಇವನು ಟಾಯ್ಲೆಟ್ ಇಂದ ಹೊರಗಡೆ ಬರೋದೇ ಇಲ್ಲ. ಇನ್ನು ರಾಣಿ ಅಡಿಗೆ ಕೆಲಸ ಕಲಿಯೋ ಬದಲು ಅವ್ರ ಮಾವನ್ ತಲೆಗೆ ಬಣ್ಣ ಬಳಿಯೋದು, ಈ ತರ ಬ್ಯೂಟಿ ಪಾರ್ಲರ್ ಕೆಲ್ಸನ ಮಾಡ್ತಾ ಇರ್ತಾಳೆ. ಇದ್ರಿಂದ ರಿಷು ಅವ್ರ ತಾಯಿ ಅವನಿಗೆ ಸರಿಯಾಗಿ ಬೈತಾರೆ. ನಮ್ಗೆ ಸೊಸೆ ಬೇಕಾಗಿತ್ತು, ಬ್ಯೂಟಿಷಿಯನ್ ಅಲ್ಲ ಅಂತ. ವಿಷಯ ಗೊತ್ತಾದ್ಮೇಲೆ ಫ್ರೆಂಡ್ ಹೇಳ್ತಾನೆ, ಅವ್ರಿಗೆ ಟೀ ಕಾಫಿ ಮಾಡೋದನ್ನ ಹೇಳ್ಕೊಡು, ನೀನ್ ಸುಮ್ನೆ ಇದ್ರೆ ಏನು ಸರಿಯಾಗಲ್ಲ ಅಂತ. ಇನ್ನು ರಾತ್ರಿ ಜಗಳ ಆಗಿದ್ ವಿಷಯನ ರಾಣಿ ಅವ್ರ ಮನೆಯವ್ರಿಗೆ ಹೇಳ್ದಾಗ, ಹುಡುಗರ್ನ ನಮ್ ಕಡೆ ಸೆಳ್ಕೋಬೇಕಂದ್ರೆ ಕೋಪ ಮಾಡ್ಕೋಬಾರ್ದು, ಪ್ರೀತಿಯಿಂದನೇ ಗೆಲ್ಬೇಕು. ರಿಷು ಬಂದಾಗ ಬೇಕು ಅಂತಾನೆ ಅವ್ನ್ ಮುಂದೆ ಸ್ಯಾರಿನ ಡ್ರಾಪ್ ಮಾಡು ಅಂತ ಟಿಪ್ಸ್ ಕೊಡ್ತಾರೆ. ನೆಕ್ಸ್ಟ್ ಡೇನೆ ರಾಣಿ ಪ್ಲಾನ್ ನ ಎಕ್ಸಿಕ್ಯೂಟ್ ಮಾಡ್ತಾಳೆ. ಆದ್ರೆ ಬ್ಯಾಡ್ ಲಕ್,
ಅವನು ರೊಚ್ಚಿಗೆದ್ದು ತಪ್ಕೋತಾನೇನೋ ಅಂತ ಅನ್ಕೊಂಡ್ರೆ ನಾಚ್ಕೊಂಡು ರೂಮ್ ಇಂದ ಹೊರಗಡೆ ಹೋಗ್ತಾನೆ. ಸೊ ಈ ಪ್ಲಾನ್ ಫ್ಲಾಪ್ ಆಗೋಗುತ್ತೆ. ಇದನ್ನೆಲ್ಲ ನೋಡಿ ಅವ್ರ ಅತ್ತೆಗ್ ಪಿತ್ತ ನೆತ್ತಿಗೇರಿದೆ. ಅಡಿಗೆ ಕೆಲ್ಸ ಕಲಿ ಅಂದ್ರೆ ಏನೇನೋ ಮಾಡ್ತಿದ್ದಾಳಲ್ಲ ಅಂತ. ಇನ್ನು ರಿಷು ಅವಳನ್ನ ಕಂಟ್ರೋಲ್ಗೆ ತಗೊಳ್ಳೋದಕ್ಕೆ ಸ್ವಲ್ಪ ಗಂಭೀರವಾಗಿ, ರಾಣಿ ನನಗೆ ಪರೋಟ ಮಾಡ್ಕೊಡು ಅಂತ ಕೇಳ್ಬೇಕು ಅನ್ನೋ ಅಷ್ಟ್ರಲ್ಲಿ ಅವಳು ಇನ್ನು ಆ ಸ್ಯಾರಿ ಡ್ರಾಪ್ ಪ್ಲಾನ್ ಇಂದ ಹೊರಗಡೆ ಬಂದಿಲ್ಲ ಅನ್ಸುತ್ತೆ. ಇವನ್ ಮಾತಾಡಕ್ ಟ್ರೈ ಮಾಡ್ದಾಗ್ಲೆಲ್ಲ ಅದೇ ಪ್ಲಾನ್ ನ ಎಕ್ಸಿಕ್ಯೂಟ್ ಮಾಡ್ತಾ ಇದ್ದಾಳೆ. ಇವನಿಗೆ ತಲೆ ಕೆಟ್ಟು ಹೋಗುತ್ತೆ. ರಾತ್ರಿ ನೋಡಿದ್ರೆ ಹತ್ರನೂ ಬರ್ದೆ, ಜಾಸ್ತಿ ಮಾತಾಡಿದ್ರೆ ಕಚ್ಚಕ್ ಬರ್ತಾಳೆ. ಇವಾಗ ನೋಡಿದ್ರೆ ಸ್ಯಾರಿ ಡ್ರಾಪ್ ಮಾಡಿ ಟೆಂಪ್ಟ್ ಮಾಡ್ತಿದ್ದಾಳಲ್ಲ ಅಂತ. ಇವನ್ನ ಕಂಡಾಗ್ಲೆಲ್ಲ ರೊಮ್ಯಾಂಟಿಕ್ ಲುಕ್ ಕೊಡ್ತಾ ಇರ್ತಾಳೆ. ಇವಳ ಉದ್ದೇಶ ಇಷ್ಟೇ, ಹೇಗಾದ್ರೂ ರಿಷುನ ಉಲ್ಸ್ಕೊಂಡು ಫಿಸಿಕಲ್ ರಿಲೇಶನ್ಶಿಪ್ ನ ಗಟ್ಟಿ ಮಾಡ್ಕೋಬೇಕು ಅಂತ. ಆದ್ರೆ ಇದು ಅವ್ರ ಅತ್ತೆಗೆ ಇಷ್ಟ ಆಗಲ್ಲ. ರಾತ್ರಿ ಹೊತ್ತು ಇದನ್ನೆಲ್ಲ ಮಾಡೋದ್ ಬಿಟ್ಟು ಹಗ್ಲೊತ್ತಲ್ಲಿ ಏನಿದೆಲ್ಲ ಅಂತ. ನೆಕ್ಸ್ಟ್ ಫ್ರೆಂಡ್ ಕೊಟ್ಟಿದ್ದ ಸಜೆಷನ್ ನ ತಗೊಂಡು ಇವತ್ ರಾತ್ರಿ ಆದ್ರೂ ಅವಳ ಜೊತೆಲಿ ಕ್ಲೋಸ್ ಆಗ್ಬೇಕು ಅಂತ ಡಿಸೈಡ್ ಮಾಡ್ತಾನೆ. ಆದ್ರೆ ಅದೇನೋ ಗೊತ್ತಿಲ್ಲ, ಅವನಿಗಿರೋ ಅತಿಯಾದ ನಾಚಿಕೆ ಸ್ವಭಾವದಿಂದ ಅವಳ ಜೊತೆ ಇಂಟಿಮೇಟ್ ಆಗಕ್ ಆಗಲ್ಲ. ಇವಳಿಗೂ ಗೊತ್ತಾಗ್ತಾ ಇಲ್ಲ ಹೇಗೆ ಇವನ್ನ ಒಬ್ಬ ರೊಮ್ಯಾಂಟಿಕ್ ಹಸ್ಬೆಂಡ್ ಆಗಿ ಬದಲಾಯಿಸೋದು ಅಂತ. ಏನೇ ಪ್ರಯತ್ನ ಪಟ್ರು ಏನೂ ಉಪಯೋಗ ಇಲ್ಲ. ನೆಕ್ಸ್ಟ್ ಡೇ ಫ್ಯಾಮಿಲಿಯವರು ಕಾಲ್ ಮಾಡಿ ರಾತ್ರಿ ಹೇಗಿತ್ತು ಅಂತ ಕೇಳಿದಾಗ ರಾಣಿ ಹೇಳ್ತಾಳೆ, ನಾನು ಲವ್ ಮ್ಯಾರೇಜ್ ಆಗ್ತೀನಿ ಅಂದಿದ್ದೆ, ಆದ್ರೆ ನೀವು ಒಪ್ಪಿಲ್ಲ. ಈಗ ಅರೇಂಜ್ ಮ್ಯಾರೇಜ್ ಮಾಡ್ಕೊಂಡು ನನಗೆ ತುಂಬಾನೇ ಬೇಜಾರಾಗಿದೆ. ನಮ್ ಸಂಬಂಧ ಚೆನ್ನಾಗಿರ್ಲಿ ಅಂತ ನೀವು ಹೇಳಿದ್ದ ಸೀರೆ ಡ್ರಾಪ್ ಪ್ಲಾನ್ ಎಲ್ಲ ಎಕ್ಸಿಕ್ಯೂಟ್ ಮಾಡಿ ನೋಡ್ದೆ, ಆದ್ರೆ ನೋ ಯೂಸ್. ಮೇ ಬಿ ಅವನಿಗೆ ನಾನಂದ್ರೆ ಇಷ್ಟ ಇಲ್ಲ ಅನ್ಸುತ್ತೆ ಅಂತ. ಇದನ್ ರಿಷು ಕೇಳಿಸ್ಕೊಂಡಿದ್ರಿಂದ ಅವನಿಗೆ ತುಂಬಾನೇ ಬೇಜಾರಾಗುತ್ತೆ. ಈ ವಿಷಯನ ಫ್ರೆಂಡ್ ಹತ್ರನೂ ಹೇಳ್ತಾನೆ. ನಮ್ಮಿಬ್ರು ಪ್ರೈವೇಟ್ ವಿಷಯನೆಲ್ಲ ಮನೆಯವ್ರಿಗೆ ಕಾಲ್ ಮಾಡಿ ಹೇಳ್ತಾ ಇದ್ದಾಳೆ. ನನಗೆ ಅವಳ ನಡವಳಿಕೆನೇ ಇಷ್ಟ ಆಗ್ತಿಲ್ಲ ಅಂತ. ಸೊ ಇವಳನ್ನ ಕಂಪ್ಲೀಟ್ಲಿ ಅವಾಯ್ಡ್ ಮಾಡೋಕೆ ಶುರು ಮಾಡ್ತಾನೆ. ಇವಳು ಬೆಳಗ್ಗೆ ಫ್ಯಾಮಿಲಿ ಹತ್ರ ಇವ್ರ ಪ್ರೈವೇಟ್ ವಿಷಯನ ಶೇರ್ ಮಾಡ್ಕೊಂಡಿದ್ನ ಇವನ್ ಕೇಳಿಸ್ಕೊಂಡಿರೋ ವಿಷಯ ಇವಳಿಗೆ ಗೊತ್ತಿಲ್ಲ. ಇನ್ನು ರಿಷು ಇದೇ ಬೇಜಾರಲ್ಲೇ ಎಣ್ಣೆ ಹೊಡಿಯೋದಕ್ ಶುರು ಮಾಡ್ತಾನೆ. ಆದ್ರೆ ರಾಣಿ ಅವಳ ಪ್ರಯತ್ನನ ಬಿಡಲ್ಲ. ಹೇಗಾದ್ರೂ ಕ್ಲೋಸ್ ಆಗೋದಕ್ ಟ್ರೈ ಮಾಡ್ತಾಳೆ. ಈಗ್ಲೇ ಇವಳು ಫ್ಯಾಮಿಲಿ ಹತ್ರ ಶೇರ್ ಮಾಡ್ಕೊಂಡಿದ್ನ ಇವನ್ ಕೇಳಿಸ್ಕೊಂಡಿದ್ದಾನೆ ಅನ್ನೋದು ಗೊತ್ತಾಗುತ್ತೆ. ಸರಿ ಹೇಳ್ ರಾಣಿ, ನಿನಗೆ ಯಾವ ತರದ ಹುಡುಗ ಬೇಕಿತ್ತು? ಡ್ಯಾಶಿಂಗ್ ಆಗಿರ್ಬೇಕು, ಸೆನ್ಸ್ ಆಫ್ ಹ್ಯೂಮರ್, ಜೊತೆಗೆ ನನ್ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಲವ್ ಮಾಡೋನು ಬೇಕು. ಸೊ ನೀವು 5-6 ಜನರ ಹುಡುಗರ ನಡವಳಿಕೆನ ಒಬ್ನಲ್ಲೇ ಹುಡುಕ್ತಾ ಇದ್ದೀರಾ. ಹಂಗಲ್ಲ, ನಾನು ಹೇಳಿದ್ರಲ್ಲಿ ಒಂದಾದ್ರೂ ಕ್ವಾಲಿಟೀಸ್ ನಿಮ್ ಹತ್ರ ಇರ್ಬೋದು ಅಲ್ವಾ? ರಿಷು ನಿನಗೆ ನಾನು ಸರಿಯಾದ ಜೋಡಿ ಅಲ್ಲ ಅನ್ನೋದ್ನ ಇಂಡೈರೆಕ್ಟ್ ಆಗಿ ಹೇಳ್ತಾನೆ. ಅವ್ನ್ ಮತ್ತಷ್ಟು ಇವಳಿಂದ ದೂರ ಆಗ್ತಾನೆ. ಅವಳೆಷ್ಟೇ ಪ್ರಯತ್ನ ಪಟ್ರುನು ಇವನು ಅವಳನ್ನ ಅಕ್ಸೆಪ್ಟ್ ಮಾಡೋದಕ್ಕೆ ರೆಡಿನೇ ಇಲ್ಲ. ಬೇರೆ ದಾರಿ ಇಲ್ದೆ ಕ್ರೈಮ್ ನಾವೆಲ್ ಓದಕ್ ಶುರು ಮಾಡ್ತಾಳೆ. ಒಂದಿನ ಅವನು ಕೊಲೀಗ್ ಜೊತೆ ಇರೋದ್ ನೋಡಿ ಮೇ ಬಿ ಇವಳ ಜೊತೆ ಅಫೇರ್ ಇಟ್ಕೊಂಡಿರ್ಬೋದು ಅನ್ಕೊಂಡು ಅಲ್ಲೋಗಿ ಗಲಾಟೆ ಮಾಡ್ತಾಳೆ. ಮದ್ವೆ ಆಗಿ 1 ವಾರ ಆಗಿದೆ ಅಷ್ಟೇ, ನಮ್ಮಿಬ್ಬರ ನಡುವೆ ಏನು ನಡೆದಿಲ್ಲ ಅಂತ ಪಬ್ಲಿಕ್ ಅಂತಾನು ನೋಡ್ದೆ ರಿಷುಗೆ ಅನ್ಕಂಫರ್ಟೇಬಲ್ ಆಗೋ ತರ ಮಾಡ್ತಾಳೆ. ಇದ್ರಿಂದ ಅವಳ ಮುಖ ನೋಡೋದಕ್ಕೆ ಇವನಿಗೆ ಇಷ್ಟ ಇಲ್ಲ. ಸೊ ಇಷ್ಟು ವಿಷಯ ರಾಣಿ ಹೇಳಿಕೆಯಿಂದ ಗೊತ್ತಾದ್ಮೇಲೆ ಕಿಶೋರ್ ಪಕ್ಕದ ಮನೆಯವ್ರನ್ನ ವಿಚಾರಣೆ ಮಾಡ್ತಾರೆ. ಈ ಆಂಟಿ ಹೇಳ್ತಿರೋ ಪ್ರಕಾರ ರಿಷು ಅವ್ರ ತಾಯಿಗೆ ನೀಲ್ ಅನ್ನುವ ಸೋದರಳಿಯ ಇದ್ದಾನಂತೆ. ಅವನ್ ಬಂದ ಮೇಲೆ ಅಲ್ಲಿ ನಡೆದಿದ್ದೆ ಬೇರೆ ಅಂತ. ಈಗ ಮತ್ತೆ ಫ್ಲಾಶ್ ಬ್ಯಾಕ್. ನೀಲ್ ಸ್ವಲ್ಪ ದಿನ ಸ್ಟೇ ಆಗ್ಬೇಕು ಅಂತ ಇಲ್ಲಿಗೆ ಬರ್ತಾನೆ. ಅವ್ನ್ ನೋಡಿದ ತಕ್ಷಣ ಇವಳಿಗೆ ಅವನ್ ಮೇಲೆ ಲವ್ ಆಗ್ಬಿಡುತ್ತೆ. ಯಾಕಂದ್ರೆ ಆಲ್ರೆಡಿ ರಿಷು ಜೊತೆ ಸಂಬಂಧ ಚೆನ್ನಾಗಿಲ್ಲ. ಇವ್ನ್ ನೋಡೋಕೆ ಕಟ್ಮಸ್ತಾಗಿದ್ದಾನೆ. ಇವಳಿಗೆ ಅನ್ನಿಸ್ತಾ ಇದೆ ನಾನ್ ಎಕ್ಸ್ಪೆಕ್ಟ್ ಮಾಡ್ತಿರೋ ಎಲ್ಲಾ ಕ್ವಾಲಿಟೀಸ್ ಇವನ್ ಹತ್ರ ಇದೆ ಅಂತ. ಇನ್ನು ಪಾಪ ರಿಷು ಗೊತ್ತಿಲ್ಲ ನೀಲಿಂದ ಮುಂದಿನ ದಿನಗಳಲ್ಲಿ ತನ್ನ ಬದುಕಲ್ಲಿ ಬಿರುಗಾಳಿ ಬೀಸುತ್ತೆ ಅಂತ. ಇವರಿಬ್ಬರ ನಡುವೆ ಫಿಸಿಕಲ್ ರಿಲೇಶನ್ಶಿಪ್ ಅಷ್ಟೊಂದು ಚೆನ್ನಾಗಿಲ್ಲ ಅನ್ನೋದು ಗೊತ್ತಾದ್ಮೇಲೆ ನೀಲ್ ಅಡ್ವಾಂಟೇಜ್ ತಗೊಳ್ಳೋದಕ್ಕೆ ಟ್ರೈ ಮಾಡ್ತಾನೆ. ನೀವು ನೋಡಕ್ ತುಂಬಾ ಸುಂದರವಾಗಿದ್ದೀರಾ ಅಂತೆಲ್ಲ ಕಾಳ್ ಹಾಕೋದಕ್ಕೆ ಶುರು ಮಾಡ್ತಾನೆ. ಇವಳು ಕೂಡ ನಿಧಾನಕ್ಕೆ ತಪ್ಪದಾರಿ ಹಿಡಿತಾ ಇದ್ದಾಳೆ. ಯಾವತ್ತು ಅಡಿಗೆ ಮನೆಗೆ ಹೋಗದೆ ಇದ್ದವಳು ನೀಲ್ಗೋಸ್ಕರ ಕಾಫಿ ಟೀ ಎಲ್ಲ ಮಾಡೋದಕ್ ಶುರು ಮಾಡ್ತಾಳೆ. ಯೂಟ್ಯೂಬ್ ನೋಡ್ಕೊಂಡು ಅವನಿಗೋಸ್ಕರ ಅಡಿಗೆ ಕೂಡ ಮಾಡ್ತಾಳೆ. ರಿಷು ಅನ್ಕೋತಾನೆ ಮೇ ಬಿ ನನ್ನ ಇಂಪ್ರೆಸ್ ಮಾಡೋದಕ್ಕೆ ಹೀಗೆಲ್ಲ ಮಾಡ್ತಿದ್ದಾಳೆ ಅಂತ. ಕೊನೆಗೊಂದಿನ ಇಬ್ಬರ ನಡುವೆ ಫಿಸಿಕಲ್ ಇಂಟಿಮೇಸಿ ಕೂಡ ನಡೆದೋಗುತ್ತೆ. ಇಷ್ಟು ವಿಷಯ ಪಕ್ಕದ ಮನೆ ಆಂಟಿಯಿಂದ ಗೊತ್ತಾದ್ಮೇಲೆ ಪೊಲೀಸ್ನವರು ಒಂದು ನಿರ್ಧಾರಕ್ಕೆ ಬರ್ತಾರೆ. ರಾಣಿ ನೀಲ್ ಜೊತೆ ಅಫೇರ್ ಇಟ್ಕೊಂಡ್ಮೇಲೆ ಇಬ್ರು ಸೇರಿ ರಿಷುನ ಕೊಲೆ ಮಾಡಿದ್ದಾರೆ. ಆಮೇಲೆ ಇವಳೆ ಮರ್ಡರ್ ವೆಪನ್ ನ ಬಚ್ಚಿಟ್ಟು ನೀಲ್ ಎಸ್ಕೇಪ್ ಆಗೋ ತರ ಮಾಡಿರ್ಬೋದು. ಪ್ಲಾನ್ ಪ್ರಕಾರ ಗ್ಯಾಸ್ ಬ್ಲಾಸ್ಟ್ ಆಗಿದ್ರಿಂದಾನೆ ರಿಷು ಸತ್ತೋಗಿದ್ದಾನೆ ಅಂತ ನಮ್ನ ಬಕ್ರ ಮಾಡ್ತಾ ಇದ್ದಾಳೆ. ಒಂದೇ ಒಂದು ಲೀಡ್ ಸಿಗ್ಲಿ, ಇವಳಿಗೊಂದು ಗತಿ ಕಾಣಿಸ್ತೀನಿ ಅಂತ. ಇನ್ನು ರಿಷು ಕ್ಲೋಸ್ ಫ್ರೆಂಡ್ ಒಬ್ಬನ್ನ ಎಂಕ್ವೈರಿ ಮಾಡಿದಾಗ ಅವನು ತುಂಬಾನೇ ಒಳ್ಳೆ ವ್ಯಕ್ತಿ. ಇವಳೆ ಅವನ್ನ ಕೊಂದಿರೋದು ಫಸ್ಟ್ ಇವಳನ್ನ ಜೈಲಿಗೆ ಹಾಕಿ ಅಂತ. ಈಗ 2ನೇ ಹಂತದ ವಿಚಾರಣೆ ಶುರುವಾಗುತ್ತೆ. ನೀಲ್ ಜೊತೆ ಯಾವ ರೀತಿ ಅಫೇರ್ ಬೆಳೀತು, ಆದ್ರೆ ಇವಳು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡದೆ ದಿನೇಶ್ ಪಂಡಿತ್ ಅವರು ಕ್ರೈಮ್ ನಾವೆಲ್ ನಲ್ಲಿ ಲವ್ ಬಗ್ಗೆ ಏನ್ ಹೇಳಿದ್ದಾರೆ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾಳೆ. ಈಗ ಫ್ಲಾಶ್ ಬ್ಯಾಕ್. ಇವರಿಬ್ರು ದಿನ ಕಳೆದಂತೆ ತುಂಬಾನೇ ಕ್ಲೋಸ್ ಆಗ್ತಾ ಇದ್ದಾರೆ.
ನೆಕ್ಸ್ಟ್ ವೀಕ್ ಅಲ್ಲಿ ನೀಲ್ ಊರಿಗೆ ಹೋಗ್ತಾನಂತೆ. ಇವಳು ಕೂಡ ಅವನ್ ಜೊತೆನೆ ಹೋಗೋದಕ್ಕೆ ರೆಡಿ ಆಗಿದ್ದಾಳೆ. ಆಗ ರಿಷು ಅಣ್ಣನ್ ಕತೆ, ಅವ್ರಿಗೆಲ್ಲಾ ವಿಷಯ ಹೇಳಿ ನಿನ್ ಜೊತೆಲ್ ಬರ್ತೀನಿ ಅಂತ. ರಾಣಿ ನೀಲ್ಗೋಸ್ಕರ ಮಟನ್ ಸಾರು ಮಾಡೋಕ್ ಹೋದಾಗ ಈ ಗ್ಯಾಪ್ ನಲ್ಲಿ ಅವನು ಡ್ರೆಸ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಎಸ್ಕೇಪ್ ಆಗಿರ್ತಾನೆ. ಈಗ್ಲೇ ಇವಳಿಗೆ ಗೊತ್ತಾಗುತ್ತೆ ಅವನಿಗೆ ಬೇಕಾಗಿದ್ದು ನನ್ ದೇಹನೇ ಹೊರತು ನನ್ ಮನ್ಸಲ್ಲ ಅಂತ. ಅವನಿಗೋಸ್ಕರ ಮಾಡಿದ್ದ ಮಟನ್ ಸಾರ್ನ ರಿಷುಗೆ ಬಡಿಸ್ತಾಳೆ. ಇವಳಿಗೆ ತನ್ನ ತಪ್ಪಿನ ಅರಿವಾಗಿದೆ. ರಿಷು ಜೊತೆಲಿ ಫಿಸಿಕಲ್ ರಿಲೇಶನ್ಶಿಪ್ ಚೆನ್ನಾಗಿಲ್ದೆ ಹೋದ್ರುನು ಅವನ್ ಇವಳ ಫೀಲಿಂಗ್ಸ್ಗೆ ಯಾವತ್ತೂ ಹರ್ಟ್ ಮಾಡಿಲ್ಲ. ಇವನ್ ಪಾಪ, ಇವಳು ನನ್ಗೋಸ್ಕರನೇ ಕಷ್ಟಪಟ್ಟು ಸಾರ್ ಮಾಡಿದ್ದಾಳೆ ಅನ್ಕೊಂಡು ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗೋಯ್ತು, ಸಾರಿ ಅಂತ. ಇವಳು ನೀಲ್ ಜೊತೆಲಿ ಅಫೇರ್ ಇಟ್ಕೊಂಡಿದ್ದ ವಿಷಯನೇ ಇವನಿಗೆ ಗೊತ್ತಿಲ್ಲ. ಈಗ್ಲೇ ರಾಣಿ ಸತ್ಯ ಹೇಳ್ತಾಳೆ, ನಾನು ನೀಲ್ನ ಲವ್ ಮಾಡ್ತಾ ಇದ್ದೆ. ಈ ಮಟನ್ ಸಾರ್ನ ಅವನಿಗೋಸ್ಕರನೇ ಮಾಡಿದ್ದು. ಅವನ್ ಜೊತೆನೆ ಜೀವನ ಕಳಿಬೇಕು ಅಂತ ಅನ್ಕೊಂಡಿದ್ದೆ. ಆದ್ರೆ ಅವನು ನನ್ನ ಯಾಮಾರ್ಸಿ ಓಡೋಗ್ಬಿಟ್ಟ ಅಂತ. ಇದನ್ ಕೇಳಿ ರಿಷು ಮನ್ಸು ಛಿದ್ರ ಆಗೋಗುತ್ತೆ. ಪ್ರೆಸೆಂಟ್ ನಲ್ಲಿ ರಾಣಿ ಇದನ್ನೆಲ್ಲ ಕಿಶೋರ್ಗೆ ಹೇಳ್ತಾ ಇದ್ದಾಳೆ. ನಾನು ಸತ್ಯ ಹೇಳದ್ಮೇಲೆ ರಿಷು ಫುಲ್ ಸೈಲೆಂಟ್ ಆಗ್ಬಿಟ್ರು. ಆಗ ಕಿಶೋರ್, ಮರ್ಡರ್ ವೆಪನ್ ಸಿಗ್ಲಿ, ನಿನ್ ಲವರ್ನ ಹುಡುಕಿ ಎಳ್ಕೊಂಡ್ ಬರ್ತೀನಿ, ಆಮೇಲೆ ನಿನ್ ಕತೆ ಅಷ್ಟೇ ಅಂತ. ಇಡೀ ಸ್ಟೇಷನ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಕತೆ ಕೇಳ್ತಾ ಇದ್ದಾರೆ. ನಮ್ ತರನೇ ಅವರಲ್ಲೂ ಕ್ಯೂರಿಯಾಸಿಟಿ, ಮುಂದೆ ಈ ಕಥೆಲಿ ಏನ್ ನಡೆಯುತ್ತೆ ಅಂತ. ರಾಣಿ ಮತ್ತೆ ಕತೆನ ಮುಂದುವರಿಸ್ತಾಳೆ. ರಿಷು ಅವಳಿಗೋಸ್ಕರ ಕಾಂಟ್ಯಾಕ್ಟ್ ಲೆನ್ಸ್ ಯೂಸ್ ಮಾಡ್ತಿದ್ದ ಅಲ್ವಾ, ಅದನ್ನೆಲ್ಲ ರಿಮೂವ್ ಮಾಡಿ ನಾನಾಗೆ ಇರ್ತೀನಿ ಅಂತ ಡಿಸೈಡ್ ಮಾಡ್ತಾನೆ. ಸತ್ಯ ಗೊತ್ತಾದ್ಮೇಲಂತೂ ಇವನಿಂದ ನೆಮ್ಮದಿಯಾಗಿರಕ್ ಆಗ್ತಿಲ್ಲ. ನೀಲ್ಗೆ ಒಂದು ಗತಿ ಕಾಣಿಸ್ಬೇಕು ಅಂತ ಅವನಿರೋ ಜಾಗಕ್ಕೆ ಹೋಗಿ ಗಲಾಟೆ ಮಾಡ್ತಾನೆ. ಆದ್ರೆ ಅವನು ಇವನಿಗಿಂತ ಗಟ್ಟಿಮುಟ್ಟಾಗಿರೋದ್ರಿಂದ ರಿಷುಗೆ ಸರಿಯಾಗಿ ಹೊಡಿತಾನೆ. ಹೊಡಿಯೋದೇನೋ ಹೊಡೆದ್ಬಿಟ್ಟ, ಆಮೇಲೆ ಸಾರಿ ಕೇಳ್ತಾನೆ. ತಪ್ಪೆಲ್ಲ ನಂದೆ, ಅಟ್ರಾಕ್ಷನ್ ಆಗೋಯ್ತು, ಅದಕ್ಕೇನೆ ಇಬ್ಬರ ನಡುವೆ ಫಿಸಿಕಲ್ ಇಂಟಿಮೇಸಿನೂ ನಡೆದಿದ್ದು. ನಿಮ್ಮಿಬ್ರು ರಿಲೇಶನ್ಶಿಪ್ ಚೆನ್ನಾಗಿದ್ದಿದ್ರೆ ಇದೆಲ್ಲ ನಡೀತಾನೆ ಇರ್ಲಿಲ್ಲ. ನಾನೊಬ್ಬ ದಡ್ಡ ಕಣೋ, ಫಸ್ಟ್ ಅವಳು ಮನ್ಸ್ ಗೆಲ್ಬೇಕು ಅಂತ ಅನ್ಕೊಂಡಿದ್ದೆ. ಆದ್ರೆ ನೀನು ರಿಷು ಅಣ್ಣ ಸೈಲೆಂಟ್ ಆಗಿರ್ತಾನೆ, ನೋಡಕ್ ಸಣ್ಣ ಬೇರೆ ಇದ್ದಾನೆ, ಅವನಿಗೆ ಹೊಡೆದು ಅವನ್ ಹೆಂಡತಿನ ಕೂಡ ಪಡ್ಕೋಬೇಕು ಅಂತ ಅನ್ಕೊಂಡಿದ್ದೆ ಅಲ್ವಾ. ಇಷ್ಟೆಲ್ಲ ಆದ್ಮೇಲೆ ಯಾಕೆ ನೀನು ಅವಳನ್ನ ಕರ್ಕೊಂಡು ಹೋಗಿಲ್ಲ? ಅಟ್ಲೀಸ್ಟ್ ನೀವಿಬ್ರಾದ್ರೂ ಖುಷಿಯಾಗಿರ್ಬೋದಿತ್ತು ಅಲ್ವಾ ಅಂತ. ಸಂಜೆ ಬಂದು ರಾಣಿಗೆ ಹೇಳ್ತಾನೆ, ನೀಲ್ ಜೊತೆ ಗಲಾಟೆ ಮಾಡ್ಕೊಂಡೇ ಬಂದಿದ್ದೀನಿ. ಯಾಕಂದ್ರೆ ಅವನು ನಿನ್ಗೆ ಮೋಸ ಮಾಡ್ಬಿಟ್ಟ, ನೀನ್ ಬೇರೆ ಅವನ್ನ ಲವ್ ಮಾಡ್ಬಿಟ್ಟೆ ಅಲ್ವಾ. ಇವಳಿಗೆ ಏನ್ ಉತ್ತರ ಕೊಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಸಾರಿ ಕೇಳಕ್ಕೆ ಹತ್ರ ಬಂದಾಗ ಅವನು ಇವಳನ್ನ ಹತ್ರ ಬಿಟ್ಕೊಳ್ಳೋಕು ರೆಡಿ ಇಲ್ಲ. ಏನೇ ಮಾತಾಡೋದಿದ್ರೂನು ದೂರದಿಂದನೇ ಮಾತಾಡು, ಸಾಧ್ಯವಾದ್ರೆ ಇಲ್ಲಿಂದ ಹೋಗ್ಬಿಡು, ನಾನಾದ್ರೂ ನೆಮ್ಮದಿಯಾಗಿ ಇರ್ತೀನಿ. ನಾನ್ ನಿನ್ನ ತುಂಬಾನೇ ಲವ್ ಮಾಡ್ತಾ ಇದ್ದೆ, ಆದ್ರೆ ನಿನ್ಗೆ ನನ್ ಲವ್ ಅರ್ಥ ಆಗ್ಲಿಲ್ಲ. ಆದ್ರೆ ಈಗ ನಿನ್ ಮುಖ ನೋಡೋಕು ನನ್ಗೆ ಇಷ್ಟ ಇಲ್ಲ. ಬರ್ತಿರೋ ಕೋಪಕ್ಕೆ ನಿನ್ ಕತ್ತು ಹಿಸ್ಕಿ ಸಾಯಿಸ್ಬಿಡ್ಬೇಕು ಅಂತ ಅನ್ನಿಸ್ತಾ ಇದೆ. ನಾನ್ ರೊಚ್ಚಿಗೆದ್ದು ನಿನ್ಗೆ ಏನಾದ್ರೂ ತೊಂದ್ರೆ ಕೊಡೋಕು ಮುಂಚೆ ಇಲ್ಲಿಂದ ಹೋಗ್ಬಿಡು. ಇನ್ಮೇಲೆ ಜೊತೆಲಿದ್ರೆ ಸರಿಯಾಗಲ್ಲ ಅಂತ ಥಿಂಗ್ಸ್ ಎಲ್ಲ ಪ್ಯಾಕ್ ಮಾಡ್ಕೋತಾಳೆ. ಹೊರಗಡೆ ಬಂದು ಆಟೋಗೋಸ್ಕರ ವೇಟ್ ಮಾಡ್ತಾ ಇರುವಾಗ ಏರಿಯಾನಲ್ಲಿದ್ದ ನೀಲ್ನ ಫ್ರೆಂಡ್ಸ್ ಗೇಲಿ ಮಾಡೋದಕ್ ಶುರು ಮಾಡ್ತಾರೆ. ನೀವು ಹೊರಟ್ಬಿಟ್ರ? ನೀಲ್ ಕೂಡ ಹೋಗ್ಬಿಟ್ಟ. ನಾವು ಕೂಡ ನೀಲ್ ತರನೇ ನಿಮ್ನ ಚೆನ್ನಾಗ್ ನೋಡ್ಕೋತೀವಿ, ನಮ್ನ ಒಂದ್ಸಲ ಟ್ರೈ ಮಾಡಿ ಅಂತ ತುಂಬಾ ಕೆಟ್ಟದಾಗ ಮಾತಾಡ್ತಾರೆ. ಇದನ್ನೆಲ್ಲ ಕೇಳಿಸ್ಕೊತಾ ಇದ್ದ ರಿಷು, ನೀನ್ ಇಲ್ಲಿಂದ ಹೋಗು, ಇದನ್ನೆಲ್ಲ ನಾನ್ ನೋಡ್ಕೋತೀನಿ ಅಂತ. ನೀಲ್ ಸ್ಥಾನದಲ್ಲಿದ್ದು ಯೋಚನೆ ಮಾಡಿದಾಗ ಇವಳಿಗೆಲ್ಲ ಗೊತ್ತಾಗುತ್ತೆ. ಇದನ್ನೆಲ್ಲ ಕೇಳಿ ಅವನ್ ಮನ್ಸು ಎಷ್ಟು ನೋವಾಗಿರ್ಬೋದು ಅಂತ. ನೀನ್ ನನ್ಗೆ ಹಿಂಸೆ ಕೊಟ್ರು ಪರವಾಗಿಲ್ಲ, ನಾನ್ ನಿನ್ನ ಬಿಟ್ಟು ಹೋಗಲ್ಲ ಅಂತ ಲಗೇಜ್ ಎಲ್ಲ ಎತ್ಕೊಂಡು ಮತ್ತೆ ಮನೆ ಒಳಗಡೆನೆ ಹೋಗ್ತಾಳೆ. ರಿಷು ಎಲ್ಲ ಮರೆತು ಅವಳ ಜೊತೆಲಿ ಕ್ಲೋಸ್ ಆಗ್ಬೇಕು ಅಂತ ಟ್ರೈ ಮಾಡ್ತಾನೆ. ಆದ್ರೆ ಅವರಿಬ್ರು ಹೇಗೆಲ್ಲ ಖುಷಿಯಾಗಿ ಇದ್ದಿರ್ಬೋದು ಅನ್ನೋದನ್ನ ಇಮ್ಯಾಜಿನೇಷನ್ ಮಾಡ್ಕೊಂಡು ರಾಣಿನ ಇವನ್ ಮನ್ಸು ಆಕ್ಸೆಪ್ಟ್ ಮಾಡ್ಕೋತಾನೆ ಇಲ್ಲ. ಇದೇ ಯೋಚನೆ ಸೈಲೆಂಟ್ ಆಗಿದ್ದವನ್ನ ಸೈಕೋ ಆಗಿ ಬದಲಾಯಿಸುತ್ತೆ. ಸ್ಟೆಪ್ಸ್ ಅಲ್ಲಿ ಸ್ಲಿಪ್ ಆಗೋ ತರ ಟ್ರ್ಯಾಪ್ ಸೆಟ್ ಮಾಡಿ ಅವಳು ಬಿದ್ದು ಒದ್ದಾಡ್ತಾ ಇರುವಾಗ ಇವನಿಗೇನೋ ಒಂಥರ ಖುಷಿ. ಇವಳಿಗೂ ಗೊತ್ತಾಗುತ್ತೆ ಇದೆಲ್ಲ ರಿಷುದೇ ಪ್ಲಾನ್ ಅಂತ. ತನ್ ಮೇಲಿರೋ ಕೋಪನೆ ಅವನ್ನ ಈ ರೀತಿ ಬದಲಾಯಿಸಿದೆ ಅನ್ನೋದು ಇವಳಿಗೂ ಗೊತ್ತಾಗುತ್ತೆ. ಎಲ್ಲಿ ಅತಿಯಾದ ಕೋಪ ಇರುತ್ತೋ ಅಲ್ಲೇ ಅತಿಯಾದ ಪ್ರೀತಿನೂ ಇರುತ್ತೆ ಅನ್ನೋದು ಇವಳಿಗೆ ಚೆನ್ನಾಗಿ ಗೊತ್ತಿತ್ತು. ದಿನ ಕಳೆದಂತೆ ಜಾಸ್ತಿ ಈ ತರದ ಟ್ರ್ಯಾಪ್ ಗಳನ್ನ ಸೆಟ್ ಮಾಡಿ ಮೊದ್ಲೇ ಗ್ಯಾಸ್ ಆನ್ ಮಾಡಿ ಅವಳು ಕೈ ಸುಟ್ಕೊಳ್ಳೋ ಹಾಗೆ ಮಾಡೋದು. ಅವಳು ನೋವು ತಡೆಯಕ್ಕಾಗದೆ ಅಳ್ತಾ ಇರುವಾಗ ಇವನಿಗೇನೋ ಒಂಥರ ಖುಷಿ. ನಾನ್ ಮಾಡಿರೋ ತಪ್ಪಿಗೆ ಇದೇ ಸರಿಯಾದ ಶಿಕ್ಷೆ ಅನ್ಕೊಂಡು ಇವಳು ಕೂಡ ಸೈಲೆಂಟ್ ಆಗಿರ್ತಾಳೆ. ಕೊನೆಗೆ ಇವನು ಆಕ್ಸೆಪ್ಟ್ ಮಾಡಲ್ಲ ಅನ್ನೋದು ಗೊತ್ತಾದ್ಮೇಲೆ ಸೂಸೈಡ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾಳೆ. ಆಗ ರಿಷು ಅವಳನ್ನ ತಡಿತಾನೆ. ಈಗ್ಲೇ ರಾಣಿಗ್ ಗೊತ್ತಾಗುತ್ತೆ ರಿಷು ಈಗ್ಲೂ ನನ್ನ ಇಷ್ಟಪಡ್ತಿದ್ದಾನೆ, ಆದ್ರೆ ಕೋಪದಲ್ಲಿ ಹೀಗೆಲ್ಲ ನಡ್ಕೋತಾ ಇದ್ದಾನೆ ಅಂತ. ಸಾಧ್ಯವಾದ್ರೆ ಇಲ್ಲಿಂದ ತಳ್ಳಿ ಸಾಯಿಸ್ಬಿಡು, ಇಲ್ಲಾಂದ್ರೆ ನನ್ನ ಕ್ಷಮಿಸ್ಬಿಟ್ಟು ಅಕ್ಸೆಪ್ಟ್ ಮಾಡು ಅಂತ. ಇವನು ಕೂಡ ಅವಳನ್ನ ಕ್ಷಮಿಸಿ ಆಕ್ಸೆಪ್ಟ್ ಮಾಡ್ತಾನೆ. ಊರಿಗೋಗಿದ್ದ ರಿಷು ಅವರ ಅಪ್ಪ ಅಮ್ಮ ಬಂದ ಮೇಲೆ ಅವ್ರನ್ನ ಚೆನ್ನಾಗಿ ನೋಡ್ಕೋತಾಳೆ. ಅಷ್ಟೇ ಅಲ್ಲ, ಅತ್ತೆಗೆ ಫೇಶಿಯಲ್ ಮಾಡೋದ್ರ ಜೊತೆಗೆ ಮಾವ ಅವ್ರಿಗೆ ಹೊಸ ಹೇರ್ ಸ್ಟೈಲ್. ಇದನ್ನೆಲ್ಲ ನೋಡಿ ರಿಷು ಫುಲ್ ಖುಷಿ ಆಗ್ತಾನೆ. ಒಂದಿನ ಇವರಿಬ್ರು ಹೊರಗಡೆ ಹೋದಾಗ ನೀಲ್ ಯಾವ್ದೋ ಹುಡುಗಿ ಜೊತೆ ಸುತ್ತಾಡ್ತಾ ಇದ್ದಾನೆ.
ಅವಳನ್ನ ಕಳ್ಸಿ ಆ ಹುಡುಗಿನ ಕಳಿಸ್ಬಿಟ್ಟೆ, ಬ್ಯಾಕ್ ಸೀಟ್ ಖಾಲಿ ಇದೆ, ನಿನ್ ವೈಫ್ ನ ಕಳಿಸ್ತೀಯಾ ಅಂತ ಗೇಲಿ ಮಾಡ್ತಾನೆ. ಇದ್ರಿಂದ ಟ್ರಿಗರ್ ಆಗಿದ್ದ ರಿಷು ಅವನಿಗೆ ಡಿಕ್ಕಿ ಹೊಡೆದು ಸಾಯಿಸೋದಕ್ಕೆ ಟ್ರೈ ಮಾಡ್ತಾನೆ. ಅಲರ್ಟ್ ಆಗಿದ್ದ ನೀಲ್ ಹೇಗೋ ಅಲ್ಲಿಂದ ಎಸ್ಕೇಪ್ ಆಗ್ತಾನೆ. ಈಗ್ಲೇ ರಾಣಿಗ್ ಗೊತ್ತಾಗುತ್ತೆ ರಿಷು ನನ್ನ ಎಷ್ಟು ಪ್ರೀತಿಸ್ತಾನೆ, ನನಗೋಸ್ಕರ ಯಾವ ರಿಸ್ಕ್ ಬೇಕಾದ್ರೂ ತಗೋತಾನೆ ಅಂತ. ಒಂದಿನ ಇಬ್ಬರ ನಡುವೆ ಫಿಸಿಕಲ್ ಇಂಟಿಮೇಸಿ ನಡೆದು ಹೊಸ ಜೀವನ ಶುರು ಮಾಡ್ತಾರೆ. ಪ್ರೆಸೆಂಟ್ ನಲ್ಲಿ ಪೊಲೀಸ್ನವರು ಕ್ರೈಮ್ ಸೀನಿಗೆ ಬರ್ತಾರೆ. ಪಕ್ಕದ ಮನೆಯವರು ಹೇಳಿರೋ ಪ್ರಕಾರ ಗ್ಯಾಸ್ ಬ್ಲಾಸ್ಟ್ ಆಗೋಕು ಮುಂಚೆ ನೀಲ್ 2:30ಕ್ಕೆ ಮನೆ ಒಳಗಡೆ ಬಂದಿದ್ದಾನೆ. 15 ನಿಮಿಷ ಆದ್ಮೇಲೆ ರಿಷು ಕೂಡ ಬಂದಿದ್ದಾನೆ. ಸ್ವಲ್ಪ ಹೊತ್ತಾದ್ಮೇಲೆ ರಾಣಿ ಮನೆಯಿಂದ ಹೊರಗಡೆ ಬಂದಿದ್ದಾಳೆ. ಇನ್ ಕೇಸ್ ರಿಷು ರಾಣಿ ಹೊರಗಡೆ ಬರೋಕು ಮುಂಚೆನೆ ಸತ್ತೋಗಿದ್ರೆ ರಾಣಿ ಚಿಕ್ಕ ಹುಡುಗಿಗೆ ಹೇಳಿರ್ತಾಳೆ ರಿಷುಗೆ ಡೋರ್ ಕ್ಲೋಸ್ ಮಾಡೋದಕ್ಕೆ ಹೇಳು ಅಂತ. ಆದ್ರೆ ಆ ಚಿಕ್ಕ ಹುಡುಗಿ ಹೇಳಿಕೆ ಕೊಟ್ಟಿರೋ ಪ್ರಕಾರ ಡೋರ್ ಕ್ಲೋಸ್ ಮಾಡಿರೋದು ನೀಲ್. ಸೊ ಪೊಲೀಸ್ನವ್ರಿಗೆ ತಲೆ ಕೆಡ್ತಾ ಇದೆ. ಹಸ್ಬೆಂಡ್ ಹಾಗೇನೆ ನೀಲ್ ನ ಬಿಟ್ಟು ಹೇಗೆ ರಾಣಿ ಮಾರ್ಕೆಟ್ಗೆ ಹೋದ್ಲು, ಅವಳು ಹೋಗಿ ರಿಟರ್ನ್ ಬಂದು ನಾಯಿಗಳಿಗೆ ಮಾಂಸ ಹಾಕ್ತಾ ಇರುವಾಗ್ಲೇ ಬ್ಲಾಸ್ಟ್ ಆಗಿದೆ. ಅವರಿಬ್ಬರ ನಡುವೆ ಖಂಡಿತ ಜಗಳ ಆಗುತ್ತೆ ಅಂತ ಗೊತ್ತಿದ್ರೂನು ಹೇಗೆ ಇವಳು ಆರಾಮಾಗಿ ಮಾರ್ಕೆಟ್ಗೆ ಹೋಗೋದಕ್ ಸಾಧ್ಯ ಅಂತ. ಮರ್ಡರ್ ವೆಪನ್ ಬೇರೆ ಸಿಕ್ಕಿಲ್ಲ. ಕಿಶೋರ್ಗೆ ಅನ್ನಿಸ್ತಾ ಇದೆ ರಾಣಿ ನಮ್ಗೆಲ್ಲ ಚಳ್ಳೆ ಹಣ್ಣು ತಿನ್ನಿಸ್ತಾ ಇದ್ದಾಳೆ ಅಂತ. ಈಗ್ಲೇ ಒಂದು ಮುಖ್ಯವಾದ ಲೀಡ್ ಸಿಗುತ್ತೆ. ಬ್ಲಾಸ್ಟ್ ಆಗಿದ್ದ ದಿನ ಸರ್ವ ಸ್ವಚ್ಛ ಅಭಿಯಾನ ನಡೀತಾ ಇತ್ತು. ಬ್ಲಾಸ್ಟ್ ಆಗಿದ್ದ ಕೆಲವೇ ನಿಮಿಷಗಳಲ್ಲಿ ನೀಲ್ ನೀರಿಗೆ ಹಾರಿ ಎಸ್ಕೇಪ್ ಆಗಿದ್ದಾನೆ. ಯಾಕಂದ್ರೆ ನದಿ ರಿಷು ರಾಣಿ ಸ್ಟೇ ಆಗಿರೋ ಮನೆ ಪಕ್ಕದಲ್ಲೇ ಇದೆ. ಈಗ ಅದೇ ವಿಡಿಯೋನ ರಾಣಿಗೂ ತೋರಿಸ್ತಾರೆ. ಆಕ್ಚುಲಿ ಇದೊಂದು CCTV ಕ್ಲಿಪ್. 2:30ಕ್ಕೆ ನೀಲ್ ನಿಮ್ ಮನೆ ಒಳಗಡೆ ಬಂದಿದ್ದಾನೆ. ಆಮೇಲೆ ರಿಷು ಕೂಡ ಒಳಗಡೆ ಬಂದಿದ್ದಾನೆ. ಸ್ವಲ್ಪ ಹೊತ್ತಾದ್ಮೇಲೆ ನೀವು ಹೊರಗಡೆ ಬಂದಿದ್ದೀರಾ. ನೀವು ಮಾರ್ಕೆಟ್ಗೆ ಹೋಗಿ ರಿಟರ್ನ್ ಬಂದು ನಾಯಿಗಳಿಗೆ ಮಾಂಸ ಹಾಕ್ತಾ ಇರುವಾಗ ಕರೆಕ್ಟ್ ಆಗಿ ಬ್ಲಾಸ್ಟ್ ಆಗಿದೆ. ಬ್ಲಾಸ್ಟ್ ಆಗಿದ ತಕ್ಷಣ ನೀಲ್ ನದಿಗೆ ಹಾರಿ ಎಸ್ಕೇಪ್ ಆಗಿದ್ದಾನೆ. ನೀಲ್ ಎಲ್ಲಿದ್ದಾನೆ ಆದ್ರೆ ಇವಳು ಗೊತ್ತಿಲ್ಲ ಅಂತಿದ್ದಾಳೆ. ಲೇಡಿ ಪೊಲೀಸ್ ಸರಿಯಾಗಿ ಚಾರ್ಜ್ ಮಾಡ್ತಾರೆ. ಎಷ್ಟೇ ಟಾರ್ಚರ್ ಮಾಡಿದ್ರೂನು ನೀಲಿರೋ ಜಾಗನ ರಾಣಿ ಹೇಳೋದಿಲ್ಲ. ಈಗ ಲೈ ಡಿಟೆಕ್ಟರ್ ಟೆಸ್ಟ್ ಮಾಡ್ತಾರೆ. ಇಲ್ಲಿ ಇವಳು ಏನಾದ್ರೂ ಸುಳ್ಳು ಹೇಳಿದ್ರೆ ಸಿಗಾಕೊಳ್ಳೋ ಸಾಧ್ಯತೆ ಇದೆ. ಹೇಳಿ ಆ ದಿನ ಏನ್ ನಡೀತು? ರಾಣಿ ಹೇಳ್ತಿರೋ ಪ್ರಕಾರ ಆ ದಿನ ಇವ್ರ ಅತ್ತೆ ಮಾವ ರಿಲೇಟಿವ್ಸ್ ಮದ್ವೆಗೆ ಹೋಗಿದ್ದಾರೆ. ಸಂಜೆ ರಿಷು ಆಫೀಸಿಂದ ಬೇಗ ಬಂದಿದ್ದಾನೆ. ಆಗ ರಾಣಿ ನೀಲ್ ಜೊತೆಲಿ ಮಾತಾಡ್ತಾ ಇದ್ಲು. ರಾಣಿ ಹೇಳಿದ್ದಾಳೆ ನೀಲ್ ನಿಮ್ ಹತ್ರ ಏನೋ ಮಾತಾಡ್ಬೇಕಂತೆ ಅಂತ. ಆಗ ನೀಲ್ ನಿನ್ಗೆ ರಿಷುಗೆ ಹೇಳಕ್ ಏನ್ ಕಷ್ಟ, ಅವನ್ ಜೊತೆಲಿ ಇರಕ್ಕೆ ಇಷ್ಟ ಇಲ್ಲ ಅಂತ. ಆಗ ರಾಣಿ ವಾದ ಮಾಡ್ತಾಳೆ ಇವನು ಸುಳ್ಳು ಹೇಳ್ತಾ ಇದ್ದಾನೆ, ನೀನ್ ಬರೋಕು ಮುಂಚೆ ನಿನ್ ಹತ್ರ ಸಾರಿ ಕೇಳ್ತೀನಿ ಅಂತ ಹೇಳ್ತಿದ್ದ, ಈಗ ಉಲ್ಟಾ ಹೊಡಿತಾ ಇದ್ದಾನೆ ಅಂತ. ರಿಷಿ ಉಳ್ನ ಹೊರಗಡೆ ಹೋಗಕ್ ಹೇಳ್ತಾನೆ. ಆಮೇಲೆ ರಾಣಿ ಅವರಿಬ್ಬರನ್ನ ಅಲ್ಲೇ ಬಿಟ್ಟು ಮಾರ್ಕೆಟ್ಗೆ ಹೋಗಿದ್ದಾಳೆ. ಡೋರ್ ಓಪನ್ ಆಗಿದ್ರಿಂದ ಚಿಕ್ಕ ಹುಡುಗಿಗೆ ಹೇಳಿರ್ತಾಳೆ ರಿಷು ಅವ್ರಿಗೆ ಡೋರ್ ಕ್ಲೋಸ್ ಮಾಡೋಕೆ ಹೇಳು ಅಂತ. ಮಾರ್ಕೆಟ್ಗೆ ಹೋಗಿ ರಿಟರ್ನ್ ಬಂದು ನಾಯಿಗಳಿಗೆ ಮಾಂಸ ಹಾಕ್ತಾ ಇರುವಾಗ್ಲೇ ಬ್ಲಾಸ್ಟ್ ಆಯ್ತು. ಒಳಗಡೆ ಹೋಗಿ ನೋಡಿದಾಗ ರಿಷು ಕೈ ಕಟ್ಟಾಗಿರುತ್ತೆ, ಅವನು ಸತ್ತೋಗಿದ್ದ ಅಂತ. ಸೊ ಲೈ ಡಿಟೆಕ್ಟರ್ ನಲ್ಲಿ ಇವಳು ಸುಳ್ಳು ಹೇಳ್ತಾ ಇದ್ದಾಳೆ ಅನ್ನೋದನ್ನ ಪ್ರೂವ್ ಮಾಡೋಕ್ ಆಗಲ್ಲ. ಸೊ ಕಿಶೋರ್ಗೆ ತಲೆ ಕೆಡ್ತಾ ಇದೆ. ಇವ್ರು ಗೆಸ್ ಮಾಡ್ತಿರೋ ಪ್ರಕಾರ ರಾಣಿನೇ ನೀಲ್ ಮುಖಾಂತರ ರಿಷುನ ಸಾಯಿಸಿ ಬ್ಲಾಸ್ಟ್ ಅಲ್ಲಿ ಸತ್ತಿರೋ ತರ ಫ್ರೇಮ್ ಮಾಡಿ ಬ್ಯಾಕ್ ಡೋರ್ ಇಂದ ನೀಲ್ ನದಿಗೆ ಹಾರಿ ಎಸ್ಕೇಪ್ ಆಗೋ ತರ ಮಾಡಿದ್ದಾಳೆ ಅಂತ. ಆದ್ರೆ ಪ್ರೂವ್ ಮಾಡೋಕೆ ಮರ್ಡರ್ ವೆಪನ್ ಸಿಕ್ಕಿಲ್ಲ. ಲೈಟ್ ಡಿಟೆಕ್ಟರ್ ಇಂದನೂ ಪ್ರೂವ್ ಮಾಡೋಕ್ ಆಗ್ತಿಲ್ಲ. ಸೊ ರಾಣಿ ನಿರಪರಾಧಿ ಅಂತ ರಿಲೀಸ್ ಮಾಡ್ತಾರೆ. ಆದ್ರೆ ಕಿಶೋರ್ ಪ್ರಕಾರ ರಾಣಿನೇ ಕಿಲ್ಲರ್. ಕೆಲವು ವರ್ಷಗಳ ನಂತರ ಕಿಶೋರ್ ಬೇರೆ ಕಡೆ ಟ್ರಾನ್ಸ್ಫರ್ ಆಗ್ತಾರೆ. ರೈಲ್ವೆ ಸ್ಟೇಷನ್ ನಲ್ಲಿ ನೀರ್ ಬಾಟಲ್ ನ ತಗೊಳ್ಳೋದಕ್ಕೆ ಹೋದಾಗ ರಾಣಿ ಇನ್ವೆಸ್ಟಿಗೇಷನ್ ಸಂದರ್ಭದಲ್ಲಿ ಪದೇ ಪದೇ ಎಕ್ಸಾಂಪಲ್ ಕೊಡ್ತಿದ್ದ ದಿನೇಶ್ ಪಂಡಿತ್ ಅವ್ರ ಕ್ರೈಮ್ ನಾವೆಲ್ ನ ನೋಡಿ ಇವರು ಕೂಡ ಅದನ್ನ ಪರ್ಚೇಸ್ ಮಾಡ್ತಾರೆ. ಕಿಶೋರ್ ಆ ನಾವೆಲ್ ನ ಓದಕ್ ಶುರು ಮಾಡ್ತಾ ಇದ್ದಂಗೆ ನಮ್ಗೆ ವಿಜುವಲ್ ಆಗಿ ಏನ್ ನಡೀತು ಅಂತ ತೋರಿಸ್ತಾರೆ. ಆ ದಿನ ರಿಷು ಆಫೀಸ್ಗೆ ಹೋಗಿ ಬೇಗ ಬಂದಿದ್ದಾನೆ. ಆಗ ನೀಲ್ ರಾಣಿ ಜೊತೆ ಮಾತಾಡ್ತಾ ಇರೋದ್ ನೋಡಿ ಇವನಿಗೆ ಪಿತ್ತ ನೆತ್ತಿಗೇರಿದೆ. ರಾಣಿ ಜೊತೆಲಿ ರಿಷು ಹತ್ರ ಸಾರಿ ಕೇಳಕ್ ಬಂದಿದ್ದೆ ಅಂತ ಹೇಳ್ದವನು ರಿಷು ಬಂದ ತಕ್ಷಣ ಉಲ್ಟಾ ಹೊಡಿಯೋದಕ್ ಶುರು ಮಾಡ್ತಾನೆ. ರಾಣಿಗೆ ನಿಮ್ ಜೊತೆಲಿ ಇರಕ್ಕೆ ಇಷ್ಟ ಇಲ್ವಂತೆ, ನನ್ ಜೊತೆಲೆ ಬರ್ತಾಳಂತೆ, ಆದ್ರೆ ಇದನ್ನೆಲ್ಲ ನಿಮ್ ಹತ್ರ ಹೇಳ್ಕೊಳ್ಳೋದಕ್ಕೆ ಅವಳಿಗೆ ಧೈರ್ಯ ಇಲ್ಲ ಅಂತ. ಆಗ್ಲೇ ರಿಷು ಗೊತ್ತಾಗಿದೆ ನೀಲ್ಗೆ ನಾವಿಬ್ರು ಖುಷಿಯಾಗಿರೋದು ಇಷ್ಟ ಇಲ್ಲ, ನಮ್ ಸಂಸಾರ ಹಾಳ್ ಮಾಡ್ಬೇಕು ಅಂತಾನೆ ಬಂದಿದ್ದಾನೆ ಅಂತ. ಯಾವಾಗ ರಿಷು ರಾಣಿನ ಪೂರ್ತಿಯಾಗಿ ನಂಬಿದ್ದಾನೆ ಅನ್ನೋದು ಇವನಿಗೆ ಗೊತ್ತಾಗುತ್ತೋ, ನಾನ್ ಹೇಳ್ತಿರೋ ಸುಳ್ಳಿಗೆಲ್ಲ ಇವನ್ ಬಗ್ಗಲ್ಲ ಅನ್ನೋದು ಗೊತ್ತಾದ್ಮೇಲೆ ನೀಲ್ ಅಸಲಿ ಆಟ ಶುರು ಮಾಡ್ತಾನೆ. ಆ ದಿನ ನಾವಿಬ್ರು ಒಂದಾಗಿದ್ದಾಗ ನಿನಗೆ ಗೊತ್ತಿಲ್ಲದೆ ವಿಡಿಯೋ ರೆಕಾರ್ಡ್ ಮಾಡಿದ್ದೆ, ಅದನ್ನ ಆನ್ಲೈನ್ ನಲ್ಲಿ ಲೀಕ್ ಮಾಡ್ತೀನಿ ಅಂತ. ಟ್ರಿಗರ್ ಆಗಿದ್ದ ರಿಷು ನೀಲ್ಗೆ ಸರಿಯಾಗಿ ಹೊಡಿತಾನೆ. ಆದ್ರೆ ನೀಲ್ ಫಿಸಿಕಲಿ ತುಂಬಾನೇ ಸ್ಟ್ರಾಂಗ್ ಆಗಿರೋದ್ರಿಂದ ರಿಷುಗೆ ಸರಿಯಾಗಿ ಹೊಡಿತಾನೆ. ಅಷ್ಟ್ರಲ್ಲಿ ರಾಣಿ ಫ್ರಿಡ್ಜ್ ಅಲ್ಲಿದ್ದ ದೊಡ್ಡ ಮಟನ್ ಪೀಸ್ ನ ತಂದು ನೀಲ್ ತಲೆಗೆ ಹೊಡಿತಾಳೆ. ಆ ಮಟನ್ ಪೀಸ್ ಡೀಪ್ ಫ್ರೀಸ್ ಆಗಿದ್ರಿಂದ ಐಸ್ ಹಿಡಿದು ತುಂಬಾನೇ ಸ್ಟ್ರಾಂಗ್ ಆಗಿತ್ತು. ಸೊ ಅದಕ್ಕೆ ಹೊಡೆದಿದ ತಕ್ಷಣ ನೀಲ್ ಸ್ಪಾಟ್ ನಲ್ಲೇ ಸತ್ತೋಗಿದ್ದಾನೆ. ಕ್ರೈಮ್ ಏನೋ ನಡೆದೋಯ್ತು, ಸಿಗಾಕೊಂಡ್ರೆ ರಾಣಿ ಜೈಲಿಗೆ ಹೋಗ್ಬೇಕಾಗುತ್ತೆ. ಇಂಥವನ್ನ ಕೊಲೆ ಮಾಡಿದಕ್ಕೋಸ್ಕರ ನೀನು ಜೈಲಿಗೆ ಹೋಗೋದ್ರಲ್ಲಿ ಅರ್ಥನೇ ಇಲ್ಲ.
ನಾನು ದಿನೇಶ್ ಪಂಡಿತ್ ಅವರ ಕಸೋರಿಕೆ ಕೆಹರ್ ಅನ್ನುವ ಒಂದು ಬುಕ್ ನ ಓದಿದ್ದೀನಿ. ನಾನೀಗ ನಾವೆಲ್ ನಲ್ಲಿ ಬರ್ದಿರೋ ಪ್ರಕಾರನೇ ಪ್ಲಾನ್ ನ ಎಕ್ಸಿಕ್ಯೂಟ್ ಮಾಡಬೇಕು, ಆಗ ಮಾತ್ರ ನಮ್ಮಿಂದ ತಪ್ಸ್ಕೊಳ್ಳೋದಕ್ಕೆ ಸಾಧ್ಯ ಅಂತ. ಆ ನಾವೆಲ್ ನ ಇವಳು ಕೂಡ ಓದಿರೋದ್ರಿಂದ ದಯವಿಟ್ಟು ಬೇಡ, ಅದು ತುಂಬಾನೇ ರಿಸ್ಕ್ ಅಂತ ಹೇಳ್ತಾಳೆ. ಆದ್ರೆ ರಿಷು ಆ ನಾವೆಲ್ ನಲ್ಲಿ ಬರ್ದಿರೋ ಪ್ರಕಾರ ಪ್ಲಾನ್ ನ ಎಕ್ಸಿಕ್ಯೂಟ್ ಮಾಡ್ತಾನೆ. ಫಸ್ಟ್ ನೀಲ್ ಕೈನ ಕಟ್ ಮಾಡ್ತಾನೆ, ಆಮೇಲೆ ಇವನ್ ಕೈನ ಐಸಿಟ್ಟು ನಂಬರೋ ತರ ಮಾಡಿ ಕತ್ತಿನ ರಾಣಿ ಕೈ ಕೊಟ್ಟು ನನ್ ಕೈ ಕಟ್ ಮಾಡು ಅಂತ ಹೇಳ್ತಾನೆ. ನೀಲ್ ಬಾಡಿನ ಇವನ್ ಬಾಡಿ ಅನ್ನೋ ತರ ಸ್ವ್ಯಾಪ್ ಮಾಡೋದೇ ಇವನ್ ಪ್ಲಾನ್. ನೀಲ್ ಬಂದು ರಿಷುನ ಕೊಂದು ಎಸ್ಕೇಪ್ ಆಗಿದ್ದಾನೆ ಅನ್ನೋ ತರ ಫ್ರೇಮ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದಾರೆ. ಫಸ್ಟ್ ಈ ಕ್ರೈಮ್ ಇಂದ ಎಸ್ಕೇಪ್ ಆದ್ರೆ ಸಾಕು, ಆಮೇಲೆ ನಾವಿಬ್ರು ನೆಮ್ಮದಿಯಾಗಿರ್ಬೋದು ಅಂತ. ಆದ್ರೆ ಅವನ್ ಕೈ ಕಟ್ ಮಾಡೋಕೆ ಇವಳು ರೆಡಿ ಇಲ್ಲ. ತಪ್ಪು ಮಾಡಿದ್ದು ನಾನ್ ಜೈಲಿಗೆ ಹೋಗ್ತೀನಿ, ನೀನ್ ಕೈ ಕಳ್ಕೊಂಡಿರೋದ್ನ ನನ್ ಕಣ್ಣಿಂದ ನೋಡೋಕ್ ಆಗಲ್ಲ ಅಂತ. ಅವಳು ಕಟ್ ಮಾಡಲ್ಲ ಅನ್ನೋದು ಗೊತ್ತಾದ್ಮೇಲೆ ರಿಷುನೇ ಅವನ್ ಕೈನ ಕಟ್ ಮಾಡ್ಕೊತಾನೆ. ಆಮೇಲೆ ಮಾಂಸ ತರೋಕೆ ಮಾರ್ಕೆಟ್ಗೆ ಹೋಗೋದಕ್ಕೆ ಹೇಳಿರ್ತಾನೆ. ಇದಕ್ಕೆ ಕಾರಣ ನೀಲ್ನ ಕೊಲ್ಲೋಕೆ ಬಳಸಿದ್ದ ವೆಪನ್ ನ ನಾಶ ಮಾಡೋಕೆ. ವೆಪನ್ ಯಾವ್ದು? ಆ ಮಟನ್ ಪೀಸ್ ಅಲ್ವಾ? ಅದಕ್ಕೇನೆ ರಾಣಿ ಆ ಮಾಂಸದ ತುಂಡನ್ನ ಬ್ಯಾಗಲ್ ಹಾಕೊಂಡು ಮಾಂಸ ತರೋ ತರ ಮಟನ್ ಮಾರ್ಕೆಟ್ಗೆ ಹೋಗಿದ್ದಾಳೆ. ಅಲ್ಲೋಗಿ ಬೇರೊಂದು ತೊಡೆ ಪೀಸ್ ನ ತಗೊಂಡಿರ್ತಾಳೆ. ಇಲ್ಲೇ ಇವಳು ಮಾಂಸ ತಗೊಂಡಿದ್ದಾಳೆ ಅನ್ನೋದ್ನ ಎವಿಡೆನ್ಸ್ ಆಗಿ ಸೃಷ್ಟಿ ಮಾಡಿರ್ತಾಳೆ. ಮಾಂಸನ ಕಟ್ ಮಾಡಬೇಡಿ, ನಿಮ್ ಕತ್ತಿ ರಸ್ಟ್ ಹಿಡ್ದಿದೆ, ಬೇರೆ ಅಂಗಡಿನಲ್ಲಿ ಕಟ್ ಮಾಡಿಸ್ಕೊತೀನಿ ಅಂತ ಬೇರೆ ಅಂಗಡಿಗೆ ಹೋಗಿ ಇವಳು ನೀಲ್ನ ಕೊಲ್ಲೋಕೆ ಬಳಸಿದ ಮಟನ್ ಪೀಸ್ ನ ಬ್ಯಾಗಿಂದ ತೆಗ್ದು ಅದನ್ನ ಕಟ್ ಮಾಡಿಸ್ಕೊಂಡು ವಾಪಸ್ ಬಂದು ಅದೇ ಮಾಂಸನ ನಾಯಿಗಳಿಗೆ ಹಾಕಿದ್ದಾಳೆ. ಈ ಗ್ಯಾಪ್ ನಲ್ಲೇ ವೈಫ್ಗೋಸ್ಕರ ಕೈ ಕಳ್ಕೊಂಡಿದ್ದ ರಿಷು ಗ್ಯಾಸ್ ಲೀಕ್ ಮಾಡಿ ನ್ಯಾಚುರಲ್ ಆಗಿ ಗ್ಯಾಸ್ ಬ್ಲಾಸ್ಟ್ ಆದ್ರೆ ಯಾವ ತರ ಇರುತ್ತೋ ಅದೇ ತರ ಆಗೋ ತರ ಸೆಟ್ ಮಾಡಿ ನೀಲ್ ಡ್ರೆಸ್ ನ ಇವನ್ ಹಾಕೊಂಡು ಕರೆಕ್ಟ್ ಆಗಿ ಬ್ಲಾಸ್ಟ್ ಆಗೋ ಅಷ್ಟ್ರಲ್ಲಿ ನೀರಿಗೆ ಹಾರಿರ್ತಾನೆ. ತುಂಬಾ ಬ್ಲೀಡಿಂಗ್ ಆಗ್ತಿರೋದ್ರಿಂದ ಈಜಕ್ಕಾಗದೆ ನೀರಲ್ಲಿ ಮುಳುಗಿ ಸತ್ತೋಗಿದ್ದಾನೆ. ಹೀಗೆ ನಡೆದ ಎಲ್ಲಾ ವಿಷಯನ ಕಿಶೋರ್ ಆ ನಾವೆಲ್ ನಲ್ಲಿ ಸಿಕ್ಕಿದ್ದ ಲೂಪ್ ಮೂಲಕ ಗೆಸ್ ಮಾಡ್ತಾರೆ. ಕಟ್ ಮಾಡಿದ್ರೆ ರಾಣಿ ಒಂದು ರೈಲ್ವೆ ಸ್ಟೇಷನ್ ನಲ್ಲಿ ಹೋಗ್ತಾ ಇರುವಾಗ ಪಕ್ಕದಲ್ಲೇ ರಿಷು ಕೂಡ ಇದ್ದಾನೆ. ಆಕ್ಚುಲಿ ಅವನು ಸತ್ತಿಲ್ಲ, ಮತ್ತೆ ಈಜ್ಕೊಂಡು ಬಂದಿರ್ತಾನೆ. ಇದ್ರೊಂದಿಗೆ ಈ ಚಿತ್ರ ಎಂಡ್ ಆಗುತ್ತೆ. ಈ ಮೂವಿನ ಇಷ್ಟು ಸಖತ್ತಾಗಿ ಇದೆಯಲ್ಲ ಅಂತ ಪಾರ್ಟ್ 2 ಹೇಗಿರ್ಬೋದು ಅನ್ಕೊಂಡು ನೋಡಿದೆ. ಅದ್ರಲ್ಲಿ ಇದಕ್ಕಿಂತ ಭಯಂಕರ ಟ್ವಿಸ್ಟ್ ಗಳು ಇದೆ. ಓಕೆ ಗೈಸ್, ಪಾರ್ಟ್ 2 ಬೇಕಿದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಪಾರ್ಟ್ 2 ಅಂತ ಕಮೆಂಟ್ ಮಾಡಿ. ಈ ತರದ ಥ್ರಿಲ್ಲಿಂಗ್ ವಿಡಿಯೋಗಳಿಗಾಗಿ ನಮ್ ಸಿನಿಮಾ ಫ್ಯಾಕ್ಟ್ಸ್ ಚಾನೆಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕನ್ ನ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಗಳನ್ನ ಆನ್ ಮಾಡಿ ಇಟ್ಕೊಳ್ಳಿ.